ಕೇರಳದ ಹಲವೆಡೆ ಭೂಕುಸಿತ ಭಾರೀ ಅನಾಹುತ ಆಗಿದೆ. ಇಡುಕಿ ಕೊಟ್ಟಾಯಂನಲ್ಲಿ ಭೂಕುಸಿತ ಆಗಿದೆ. ಇನ್ನ ಮೂವರು ಬಲಿಯಾಗಿದ್ದಾರೆ. ಇದಕ್ಕೆ ಮನೆ ಮೇಲೆ ಕುಸಿದಿದೆ ಭಾರೀ ಪ್ರಮಾಣದ ಮಣ್ಣು. ಮಣ್ಣಿನಡಿ ಸಿಲುಕಿ ಮನೆಯಲ್ಲಿದ್ದ ಮಹಿಳೆ ದುರ್ಮರಣಕ್ಕೀಡಾಗಿದ್ದಾರೆ. ನೋಡಿ, ಕರ್ನಾಟಕದಲ್ಲಷ್ಟೇ ಅಲ್ಲ, ಕೇರಳದಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರಿತಾ ಇದೆ. ಅಲ್ಲಿ ಹಲವೆಡೆ ಭೂಕುಸಿತ ಆಗಿದೆ. ಇಡುಕಿ ಕೊಟ್ಟಾಯಂನಲ್ಲಿ ಭೂಕುಸಿತ ಆಗಿದೆ. ಇನ್ನು ಮೂವರು ಸಾವನ್ನಪ್ಪಿರೋದು ಈ ಭೂಕುಸಿತಕ್ಕೆ. ಮನೆ ಮೇಲೆ ಕುಸಿದಂತಹ ಭಾರೀ ಪ್ರಮಾಣದ ಮಣ್ಣು, ಇನ್ನು ಮಣ್ಣಿನಡಿ ಸಿಲುಕಿ ಮನೆಯಲ್ಲಿದ್ದಂತಹ ಮಹಿಳೆ ದುರ್ಮರಣಕ್ಕೀಡಾಗಿದ್ದಾರೆ. ಇನ್ನು ಮಣ್ಣಿನಡಿ ಹಲವರು ಕೂಡ ಸಿಲುಕಿರುವಂತಹ ಶಂಕೆ ಇದೆ. ರಕ್ಷಣಾ ಕಾರ್ಯ ಕೂಡ ಮುಂದುವರಿತಾ ಇದೆ. ನೋಡಿ, ವರುಣ ಮಾಡುವಂತಹ ಅವಾಂತರ ಒಂದೆರಡಲ್ಲ, ಬಹಳಷ್ಟು ಮಳೆ ಆಗಿಬಿಟ್ರೆ ಈ ಥರ ಆಗುತ್ತೆ. ನಿರಂತರವಾಗಿ ಭೂಕುಸಿತ ಆಗಿರೋದು ಕೇರಳಂನಲ್ಲಿ. ಇದು ಇಡುಕ್ಕಿ ಕೊಟ್ಟಾಯಂನಲ್ಲಿ ಭೂಕುಸಿತ ಆಗಿದೆ. ಮೂವರು ಬಲಿಯಾಗಿದ್ದಾರೆ. ಮನೆ ಮೇಲೆ ಭಾರೀ ಪ್ರಮಾಣದ ಮಣ್ಣು ಕುಸಿದಿದೆ. ಇದರಿಂದ ಮನೆಯಲ್ಲಿದ್ದಂತಹ ಒಬ್ಬ ಮಹಿಳೆ ಆಲ್ರೆಡಿ ಸಾವನ್ನಪ್ಪಿದ್ದಾರೆ. ಇನ್ನು ಮಣ್ಣಿನಡಿ ಹಲವರು ಕೂಡ ಸಿಲುಕುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ರಕ್ಷಣಾ ಕಾರ್ಯ ಮುಂದುವರಿತಾ ಇದೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಮಣ್ಣಿನಡಿ ಸಿಲುಕಿ ಮಹಿಳೆ ದುರ್ಮರಣಕ್ಕೀಡಾಗಿದ್ದಾಳೆ. ಇನ್ನೂ ಕೂಡ ಹಲವಾರು ಜನ ಈ ಒಂದು ಮಣ್ಣಿನಡಿ ಸಿಲುಕಿರುವಂತಹ ಶಂಕೆ ಇದೆ. ರಕ್ಷಣಾ ಕಾರ್ಯ ಕೂಡ ಮುಂದುವರಿತಾ ಇದೆ. ಇನ್ನು ಕೇರಳದ ಪಟ್ಟಣಂತಿಟ್ಟದಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ನಿರಂತರ ಮಳೆಯಿಂದ ರಸ್ತೆಗಳು ಜಲಾವೃತ ಆಗಿದೆ. ಮನೆಯ ಟೆರೆಸ್ ಏರಿ ನಿವಾಸಿಗಳು ಕುಳಿತು ಬಿಟ್ಟಿದ್ದಾರೆ. ಪಾಪ, ಮನೆಗಳಿಗೆ ನೀರು ನುಗ್ಗಿ ಭಾರೀ ಅನಾಹುತ ಆಗಿದೆ. ರನ್ನಿ ಪಟ್ಟಣದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಸೊ ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಪಾಪ, ಮಳೆ ಧಾರಾಕಾರವಾಗಿ ನಿರಂತರ ಮಳೆ ಆಗಿದ್ದಕ್ಕೆ ರಸ್ತೆಗಳೆಲ್ಲ ಜಲಾವೃತ ಆಗಿಬಿಟ್ಟಿದೆ. ಮನೆಯ ಟೆರೆಸ್ಸನ್ನು ಏರಿ ಕುಳಿತಿದ್ದಾರೆ ನಿವಾಸಿಗಳು. ನೋಡಿ, ಕೆಳಗಡೆ ಅವರು ಅಂಡರ್ಗ್ರೌಂಡ್ ಏನಿರುತ್ತೆ ಅಲ್ಲಿ ನೀರು ಹೋಗ್ಬಿಟ್ಟಿದೆ. ಮಳೆ ನೀರು ಭಾರೀ ಅನಾಹುತ ಆಗಿರೋದು. ರನ್ನಿ ಪಟ್ಟಣದ ತಗ್ಗು ಪ್ರದೇಶಗಳಿಗೆ ಸಡನ್ ಆಗಿ ನೀರು ನುಗ್ಗಿಬಿಟ್ಟಿದೆ. ಇದರಿಂದ ಪಾಪ ಮನೆಯ ಟೆರೆಸ್ ಮೇಲೆ ನಿವಾಸಿಗಳು ಕಾಲವನ್ನು ಕಳೆಯುವಂತಹ ಪರಿಸ್ಥಿತಿ ಎದುರಾಗಿರೋದು. ಸಡನ್ ಆಗಿ ಧಾರಾಕಾರ ಮಳೆ ಆದರೆ ಮೇಘಸ್ಫೋಟ ಅಂತ ಆಗುತ್ತೆ. ಅದಾದರೂ ಕೂಡ ಈ ರೀತಿ ಆಗುತ್ತೆ. ಧಾರಾಕಾರ ಮಳೆಯಿಂದನೂ ಕೂಡ ಇದೇ ರೀತಿಯ ವ್ಯವಸ್ಥೆ ಆಗುತ್ತೆ. ವರುಣನ ಆರ್ಭಟ ಮುಂದುವರಿತಾ ಇರೋದು ಕರ್ನಾಟಕದಲ್ಲಷ್ಟೇ ಅಲ್ಲ, ಕೇರಳದಲ್ಲೂ ಕೂಡ ಒಂದು ಕಡೆ ಭೂಕುಸಿತ ಆಗಿದೆ. ಭೂಕುಸಿತದಿಂದ ಮನೆಯಲ್ಲಿರುವಂತಹ ಒಬ್ಬ ಮಹಿಳೆ ಆಲ್ರೆಡಿ ಡೆತ್ ಆಗಿದ್ದಾಳೆ. ಇನ್ನೂ ಕೂಡ ಒಂದು ಮಣ್ಣಿನ ಅಡಿ ಇದ್ದಾರೆ, ಇನ್ನೂ ಜನ ಇದ್ದಾರೆ ಅಂತ ಸಿಲುಕಿದ್ದಾರೆ ಅಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ರಕ್ಷಣಾ ಕಾರ್ಯ ಕೂಡ ಮುಂದುವರಿತಾ ಇದೆ. ಇನ್ನೊಂದು ಕಡೆ ಪಟ್ಟಣಂತಿಟ್ಟದಲ್ಲಿ ಧಾರಾಕಾರ ಮಳೆಯಾಗಿ ಈ ನಿರಂತರ ಮಳೆಯಿಂದ ರಸ್ತೆಗಳು ಕೂಡ ಜಲಾವೃತ ಆಗಿವೆ. ಇದರಿಂದ ಮನೆಯ ಟೆರೆಸ್ ಮೇಲೆ ಏರಿ ಕುಳಿತಿದ್ದಾರೆ ನಿವಾಸಿಗಳು.